ಹಿರಿಯ ನಾಯಕರಾದಂತಹ ಹಾಗೂ ಪರಿಷತ್ನ ಬಿಜೆಪಿ ವಿಪ್ ಆಗಿರುವಂತಹ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ರಾಜ್ಯಪಾಲರಿಗೆ ಏನ್ ಮನವಿ ಕೊಟ್ಟಿದ್ದಾರೆ? ರಾಜ್ಯಪಾಲರಿಗೆ ಹುಬ್ಳಿನಲ್ಲಿ ನಮ್ಮ ರಾಮ್ ಭಕ್ತರಾಗಿರ್ತಕ್ಕಂಥ ಶ್ರೀಕಾಂತ್ ಪೂಜಾರಿ ಅವರನ್ನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದ ಮೇಲೆ ಇವತ್ತು ಗವರ್ನರ್ ಅವರಿಗೆ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ. ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ. ಒಂದು ಕಡೆ ಕೆಎಫ್ಡಿ ಪಿಎಫ್ಐ ಕಾರ್ಯಕರ್ತರನ್ನ 175 ಕೇಸುಗಳನ್ನು ತೆಗೆದುಹಾಕಿ 1600 ಜನರನ್ನು ಬಿಡುಗಡೆ ಮಾಡುತ್ತೆ. ಮತ್ತೊಂದು ಕಡೆ ರಾಮ್ ಭಕ್ತರನ್ನ ಸೈಲೆಂಟ್ ಆಗಿ ಶಾಂತಿಯುತವಾಗಿ ಕರಸೇವೆ ಮಾಡಿದ್ದಂತ 31 ವರ್ಷದ ಹಿಂದಿನ ಘಟನೆನ ಓಪನ್ ಮಾಡಿ ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುತ್ತೆ. ಇದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ ಅಂತ ಹೇಳಿ ಇದರ ಬಗ್ಗೆ ಗವರ್ನರ್ ಮಧ್ಯಪ್ರವೇಶ ಮಾಡಬೇಕು, ಕ್ರಮ ತೆಗೆದುಕೊಳ್ಬೇಕು ಅಂತ ನಾವು ವಿನಂತಿಯನ್ನ ಮಾಡಿದ್ದೇವೆ. ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಬಿಕೆ ಹರಿಪ್ರಸಾದ್ ಅವರು ಅಯೋಧ್ಯೆಯಲ್ಲಿ ಮತ್ತೊಂದು ಗೋಧ್ರಾ ಹತ್ಯಾಕಾಂಡ ರೀತಿಯಲ್ಲಿ ಮತ್ತೊಂದು ಘಟನೆ ಆಗುತ್ತೆ, ಆ ಮಾಹಿತಿ ನಿಮಗೆ ಸಿಕ್ಕಿದೆ. ಮಾಹಿತಿ ಇದ್ರೆ ಸರ್ಕಾರಕ್ಕೆ ಹೇಳಿ, ಸರ್ಕಾರ ಕ್ರಮ ತೆಗೆದುಕೊಳ್ಳಿ. ಅಲ್ಲ, ಇಡೀ ದೇಶ ಸಂಭ್ರಮಿಸುವಂತ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರ ಈ ಹೇಳಿಕೆ ಹಿಂದೆ ಏನ್ ಲೆಕ್ಕಾಚಾರ ಇರಬಹುದು? ಯಾವ ಆಧಾರದಿಂದ ಹೇಳಿದರೆ ನಮಗೆ ಗೊತ್ತಿಲ್ಲ. ಸರ್ಕಾರ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ, ಸರ್ಕಾರಕ್ಕೆ ಹೇಳಿ. ಇದಿಷ್ಟು ಹಿರಿಯ ನಾಯಕರಾದಂತಹ ರವಿಕುಮಾರ್ ಅವರ ಒಂದು ಮಾತು. ಕ್ಯಾಮರಾಮನ್ ಲೋಕೇಶ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ಹಿರಿಯ ನಾಯಕರಾದಂತಹ ಹಾಗೂ ಪರಿಷತ್ನ ಬಿಜೆಪಿ ವಿಪ್ ಆಗಿರುವಂತಹ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ರಾಜ್ಯಪಾಲರಿಗೆ ಏನ್ ಮನವಿ ಕೊಟ್ಟಿದ್ದಾರೆ? ರಾಜ್ಯಪಾಲರಿಗೆ ಹುಬ್ಳಿನಲ್ಲಿ ನಮ್ಮ ರಾಮ್ ಭಕ್ತರಾಗಿರ್ತಕ್ಕಂಥ ಶ್ರೀಕಾಂತ್ ಪೂಜಾರಿ ಅವರನ್ನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದ ಮೇಲೆ ಇವತ್ತು ಗವರ್ನರ್ ಅವರಿಗೆ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ. ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ. ಒಂದು ಕಡೆ ಕೆಎಫ್ಡಿ ಪಿಎಫ್ಐ ಕಾರ್ಯಕರ್ತರನ್ನ 175 ಕೇಸುಗಳನ್ನು ತೆಗೆದುಹಾಕಿ 1600 ಜನರನ್ನು ಬಿಡುಗಡೆ ಮಾಡುತ್ತೆ. ಮತ್ತೊಂದು ಕಡೆ ರಾಮ್ ಭಕ್ತರನ್ನ ಸೈಲೆಂಟ್ ಆಗಿ ಶಾಂತಿಯುತವಾಗಿ ಕರಸೇವೆ ಮಾಡಿದ್ದಂತ 31 ವರ್ಷದ ಹಿಂದಿನ ಘಟನೆನ ಓಪನ್ ಮಾಡಿ ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುತ್ತೆ. ಇದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ ಅಂತ ಹೇಳಿ ಇದರ ಬಗ್ಗೆ ಗವರ್ನರ್ ಮಧ್ಯಪ್ರವೇಶ ಮಾಡಬೇಕು, ಕ್ರಮ ತೆಗೆದುಕೊಳ್ಬೇಕು ಅಂತ ನಾವು ವಿನಂತಿಯನ್ನ ಮಾಡಿದ್ದೇವೆ. ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಬಿಕೆ ಹರಿಪ್ರಸಾದ್ ಅವರು ಅಯೋಧ್ಯೆಯಲ್ಲಿ ಮತ್ತೊಂದು ಗೋಧ್ರಾ ಹತ್ಯಾಕಾಂಡ ರೀತಿಯಲ್ಲಿ ಮತ್ತೊಂದು ಘಟನೆ ಆಗುತ್ತೆ, ಆ ಮಾಹಿತಿ ನಿಮಗೆ ಸಿಕ್ಕಿದೆ. ಮಾಹಿತಿ ಇದ್ರೆ ಸರ್ಕಾರಕ್ಕೆ ಹೇಳಿ, ಸರ್ಕಾರ ಕ್ರಮ ತೆಗೆದುಕೊಳ್ಳಿ. ಅಲ್ಲ, ಇಡೀ ದೇಶ ಸಂಭ್ರಮಿಸುವಂತ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರ ಈ ಹೇಳಿಕೆ ಹಿಂದೆ ಏನ್ ಲೆಕ್ಕಾಚಾರ ಇರಬಹುದು? ಯಾವ ಆಧಾರದಿಂದ ಹೇಳಿದರೆ ನಮಗೆ ಗೊತ್ತಿಲ್ಲ. ಸರ್ಕಾರ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ, ಸರ್ಕಾರಕ್ಕೆ ಹೇಳಿ. ಇದಿಷ್ಟು ಹಿರಿಯ ನಾಯಕರಾದಂತಹ ರವಿಕುಮಾರ್ ಅವರ ಒಂದು ಮಾತು. ಕ್ಯಾಮರಾಮನ್ ಲೋಕೇಶ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.